ಅಯ್ಯ ಮಾವಿನ ಹಣ್ಣು ಸೂಪರ್ ಆಗಿದೆ. ಅಯ್ಯಯ್ಯೋ ತೋಟದ ಯಜಮಾನ ಬಂದ್ಬಿಟ್ಟ ಅನ್ಸುತ್ತೆ. ಏನೋ ಕಳ್ಳ? ನಾನ್ ಕಳ್ಳ ಅಲ್ಲ ಅಣ್ಣ. ಮಾವಿನ ಹಣ್ಣು ಕಿತ್ಬಿಟ್ಟು ಕೈಲಿ ಹಿಡ್ಕೊಂಡು ಕಳ್ಳ ಅಲ್ಲ ಅಂತ ಹೇಳ್ತೀಯ? ಅದು ಮಾವಿನ ಹಣ್ಣು ನೋಡಿದ ತಕ್ಷಣ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಡ್ತಣ್ಣ. ಹಂಗಾದ್ರೆ ಮಾವಿನ ಹಣ್ಣು ಮೇಲಿದ್ದ ಇಚ್ಛೆ ನಿನ್ನ ಕಳ್ಳನಾಗ್ ಮಾಡ್ಬಿಟ್ಟು. ಹೌದಣ್ಣ. ಏನಪ್ಪ ಒಳಗಡೆ ಯಾರು ಹೋಗ್ಲಿಲ್ವಾ? ಇಲ್ಲ ಯಜಮಾನ್ರೆ. ಒಳಗಡೆ ಹೋಗ್ದಲೇನೆ 7-8 ಲಡ್ಡು ಕಾಣ್ತಾ ಇಲ್ವಾ? ಇಚ್ಛೆಗಳ ನಿಯಂತ್ರಿಸುವವರಾಗಿ ಅಂತ ಹೇಳಿದ್ರೆ ಯಾವುದೇ ಪಾಪದ ಅಭ್ಯಾಸಕ್ಕೆ ಅವರು ಅವಕಾಶ ಕೊಡೋದಿಲ್ಲ. ಆ ರೀತಿ ಪಾಪದ ಅಭ್ಯಾಸಕ್ಕೆ ಅವಕಾಶ ಕೊಟ್ರೆ ಆ ಪಾಪಕ್ಕೆ ಅವರು ದಾಸರಾಗೋದ್ರೆ ಅವರು ಕ್ರೀಡೆಯಲ್ಲಿ ಸಾಧಿಸೋದಕ್ಕೆ ಆಗೋದಿಲ್ಲ, ಜಯ ಹೊಂದಲಿಕ್ಕೆ ಆಗೋದಿಲ್ಲ. ಅದರಿಂದ ಇಚ್ಛೆಗಳನ್ನು ನಿಯಂತ್ರಿಸ್ತಾರೆ. ಅಯ್ಯೋ ಮಾವಿನ ಹಣ್ಣು ನೋಡಿದ್ರೇನೆ ಬಾಯಿಲ್ ಜಲ್ ಸುರಿತಾ ಇದೆ. ಇನ್ ತಿಂದ್ರೆ ಹೆಂಗಿರುತ್ತೆ? ಇವಾಗ ಏನ್ ಮಾಡೋದು? ಈ ಕಲ್ ತಗೊಂಡು ಹೊಡಿಯೋಣ, ಖಂಡಿತ ಮಾವಿನ ಹಣ್ಣು ಕೆಳಗಡೆ ಬೀಳುತ್ತೆ. ಅಯ್ಯಯ್ಯೋ ಗುರಿ ತಪ್ಪುಡ್ತು. ಯಾಕೋ ಕಲ್ಲು ಹೊಡಿತಾ ಇದೀಯಾ? ಕಣ್ಬಿಟ್ಟಿರೋ ಮರಕ್ ತಾನೆ ಕಲ್ಲೆಟ್ ಬೀಳೋದು, ಅದಕ್ಕೆ. ಅದ್ ಸರಿ, ತೋಟಗಾರ ನೋಡಿದ್ರೆ ಚರ್ಮ ಸುಲಿದು ಬಿಡ್ತಾನೆ. ಮಾವಿನ ಹಣ್ಣು ಚರ್ಮನ? ಓಹೋ, ಇನ್ನೂ ಒಳ್ಳೇದು, ಚೆನ್ನಾಗಿ ತಿನ್ಬೋದು. ಅಯ್ಯೋ ಮಾವಿನ ಹಣ್ಣಲ್ವೋ, ನಿನ್ ಚರ್ಮನ ಹಂಗೆ ಸುಲಿದು ಬಿಡ್ತಾರೆ. ಬಂದ್ಬಿಡು, ನನ್ ಮಾವಿನ ಹಣ್ಣು ಕೀಳೋದ್ನ ಅವ್ರು ನೋಡಿದ್ರೆ ತಾನೆ. ಹಂಗಾದ್ರೆ ನೀನು ಮಾವಿನ ಹಣ್ಣು ಕಿತ್ ತಿಂತೀಯಾ? ಹೌದೌದು, ಇವಾಗ ನನ್ ಮಾವಿನ ಹಣ್ಣು ಕಿತ್ ತಿಂದಿಲ್ಲ ಅಂದ್ರೆ ಇಲ್ಲಿಂದ ನನ್ಗೆ ಹೋಗಕ್ಕೆ ಆಗಲ್ಲ. ಹಾಗಾದ್ರೆ ಸರಿ ಸರಿ, ನಾನು ಹೊರಡ್ತೀನಿ. ಸರಿ ಸರಿ, ನೀನು ಹೊರಡ್ತಾ ಇರು. ಇವಾಗ ಏನ್ ಮಾಡೋದು? ಏನ್ ಐಡಿಯಾನು ಬರ್ತಾನೆ ಇಲ್ವಲ್ಲ. ಸುಮ್ನೆ ಮರ ಹತ್ಬಿಟ್ರಾಯ್ತು. ಅಯ್ಯ ಮಾವಿನ ಹಣ್ಣು ಸೂಪರ್ ಆಗಿದೆ. ಅಯ್ಯಯ್ಯೋ ತೋಟದ ಯಜಮಾನ ಬಂದ್ಬಿಟ್ಟ ಅನ್ಸುತ್ತೆ. ಏನೋ ಕಳ್ಳ? ನಾನ್ ಕಳ್ಳ ಅಲ್ಲ ಅಣ್ಣ. ಮಾವಿನ ಹಣ್ಣು ಕಿತ್ಬಿಟ್ಟು ಕೈಲಿ ಹಿಡ್ಕೊಂಡು ಕಳ್ಳ ಅಲ್ಲ ಅಂತ ಹೇಳ್ತೀಯ? ಅದು ಮಾವಿನ ಹಣ್ಣು ನೋಡಿದ ತಕ್ಷಣ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಡ್ತಣ್ಣ. ಹಂಗಾದ್ರೆ ಮಾವಿನ ಹಣ್ಣು ಮೇಲಿದ್ದ ಇಚ್ಛೆ ನಿನ್ನ ಕಳ್ಳನಾಗ್ ಮಾಡ್ಬಿಟ್ಟು. ಹೌದಣ್ಣ. ಈ ರೀತಿ ಇಚ್ಛೆ ಗರ್ಭ ಧರಿಸಿ ಪಾಪವನ್ನು ಹಡಿಯುತ್ತೆ ಅಂತ ವಾಕ್ಯ ಹೇಳುತ್ತೆ. ಹೌದಾ? ಇದೇ ತರನೇ ಇಚ್ಛೆನ ನಿಯಂತ್ರಿಸದೇ ಇರುವಂತ ಒಬ್ಬ ವ್ಯಕ್ತಿ ಕಥೆ ಹೇಳ್ತೀನಿ, ಕೇಳು. ನಮಸ್ಕಾರ ಯಜಮಾನ್ರೆ. ಯಾರಪ್ಪ ನೀನು? ಬರ್ಬೇಕಾದ್ರೆ ಜಗಳ ಮಾಡೋ ತರ ಮಾಡ್ತಿದ್ಯಾ? ನಾನಲ್ಲ ಯಜಮಾನ, ಇವ್ರು ಯಜಮಾನ್ರು. ಇದಕ್ಕೇನೆ ಕೆಲ್ಸಕ್ಕೆ ತಕ್ಕನಾಗಿ ಬಟ್ಟೆ ಹಾಕೋಬೇಕಂತ ಹೇಳೋದು. ಇದಕ್ಕೇನೆ ಯಜಮಾನ್ರಿಗೆ ತಕ್ಕನಾಗಿ ಬಟ್ಟೆ ಹಾಕೋಬೇಕಂತ ಹೇಳೋದು. ಮಕ್ಕನು ಕನ್ನಡಕನು ನೋಡು. ಹೋಗು, ಬೂಂದಿಗೆ ಇಟ್ ಕಲ್ಸೋಗು. ಬೆಂಕಿ ಮುಂದೆ ನಿಂತ್ಕೊಳ್ಳೋ ನನಗೆ ಗೊತ್ತು ಎಷ್ಟು ಶಾಖ ಇರುತ್ತೆ ಅಂತ. ಏನಪ್ಪ, ಏನ್ ಬೇಕು? ಏನಾದ್ರೂ ಕೆಲಸ ಯಜಮಾನ್ರೆ? ಕೆಲ್ಸನಾ? ಏನ್ ಕೆಲ್ಸ ಗೊತ್ತು ನಿಂಗೆ? ನೀವೇನ್ ಕೊಡ್ತೀರೋ ಆ ಕೆಲಸ ಮಾಡ್ತೀನಿ ಯಜಮಾನ್ರೆ. ಹಾಗಾದ್ರೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅಲ್ಲಿವರೆಗೂ ಇಲ್ಲಿ ಕುತ್ಕೊಂಡಿರಲ್ಲ ಯಜಮಾನ್ರೆ? ಅಲ್ಲ, ಇಲ್ಲಿ ಕುತ್ಕೊಂಡು ಅಂಗಡಿ ನೋಡ್ಕೊಳ್ಳ ಅಂತ ಕೇಳಿದೆ ಯಜಮಾನ್ರೆ. ಸರಿ, ಒಳಗಡೆ ಯಾರೇ ಹೋದ್ರೂ ಆ ರ್ಯಾಕ್ನ ದಾಟಿ ಮುಂದೆ ಹೋಗಂಗಿಲ್ಲ, ನೀನೇ ಹೇಳಬೇಕು. ಸರಿನಾ? ಹೇಳಿದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನೀವು ಹೇಳೋ ಕೆಲಸನೇ ಕೊಟ್ಬಿಡಲ್ಲ ಯಜಮಾನ್ರೆ. ಸರಿ, ಒಳಗಡೆ ಬಾ. ಕುತ್ಕೊಳ್ಳಪ್ಪ. ಇರ್ಲಿ ಯಜಮಾನ್ರೆ. ಹೇಳಿದ್ರೆ ನೆನಪಲ್ಲಿದೆ ತಾನೆ? ನೆನಪಲ್ಲಿದೆ ಯಜಮಾನ್ರೆ. ಇದನ್ನ ದಾಟಿ ಯಾರೇ ಹೋದ್ರೂ ಹೋಗ್ಬಾರ್ದಂತ ಹೇಳ್ಬೇಕು. ಅದೇ ನಿನ್ ಕೆಲ್ಸ. ಸರಿನಾ? ಗಮನವಾಗಿ ನೋಡ್ಕೋ. ಸರಿ ಯಜಮಾನ್ರೆ, ಸರಿ. ಓಹೋ, ಸ್ವೀಟಿನ ವಾಸನೆ ಮೂಗಿ ಹಂಗೆ ಹೊಡಿತಾ ಇದೆ. ಬೇಕ್ರಿಲಿ ಸ್ವೀಟ್ ವಾಸನೆ ಹೊಡಿದಲ್ಲ, ಸಗಣಿ ವಾಸನೆ ಹೊಡಿಯುತ್ತಾ? ಓಹ್, ಏನಪ್ಪಾ ಇಲ್ಲಿ ಕುತ್ಕೊಂಡಿದ್ಯಾ? ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ಎಂತ ಕೆಲ್ಸ? ಸೆಕ್ಯೂರಿಟಿ ಕೆಲ್ಸ. ನಿನಗೆ ಒಳ್ಳೆ ಕೆಲ್ಸನೇ. ಸರಿ ಮಾಡು. ಏನಪ್ಪ? ಯಜಮಾನ್ರು ಯಾರನ್ನ ಒಳಗಡೆ ಬಿಡ್ಬಾರ್ದು ಅಂತ ಹೇಳಿದ್ದಾರೆ. ಅಯ್ಯೋ, ಸ್ವೀಟ್ ಎಲ್ಲ ತಗೊಂಡ್ಬರ್ಬೇಕು ಬಿಡಪ್ಪ.
ಬಿಡೋದಿಲ್ಲ. ಒಳ್ಳೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ಯಪ್ಪ, ನನ್ನ ಕೆಲಸವನ್ನು ಹಾಳು ಮಾಡ್ಕೊಂಡು. ಏಯ್, ಆಹಾ, ವಾಸನೆ ಈ ಕಡೆಯಿಂದಾನೇ ಬರ್ತಿದೆಯಲ್ಲ. ಯಾವ ಕಡೆಯಿಂದ ಬಂದ್ರೆ ನಮ್ಗೇನು, ನಮ್ಮ ಕೆಲಸ ನಾವು ಮಾಡೋಣ. ಓಹೋ, ವಾಸನೆ ಕುತ್ಕೊಳ್ಳೋಕ್ಕೂ ಬಿಡ್ತಿಲ್ವಲ್ಲ. ಆ ಥರ ಒಳಗಡೆ ಏನಿಟ್ಟಿದ್ದಾರೆ ಯಜಮಾನ್ರು? ಯಾರನ್ನ ಒಳಗಡೆ ಬಿಡಬಾರ್ದಂತ ತಾನೇ ಹೇಳಿದ್ದಾರೆ. ಹೋಗಿ ನೋಡ್ಕೊಂಬರ್ಬೋದಲ್ವಾ? ಹಾಗಾಗಿ ಮೆತ್ತಗೋಗಿ ನೋಡ್ಕೊಂಬಂದ್ಬಿಡೋಣ. ತಟ್ಟೆ ತುಂಬ ಸ್ವೀಟ್ ಇಟ್ಟವರಲ್ಲ ಯಜಮಾನ್ರು. ಒಬ್ಬರೇ ತಿನ್ಬೇಕು ಅಂತ ಇಷ್ಟೊಂದು ಇಟ್ಕೊಂಡವ್ರೆ ಅನ್ಸುತ್ತೆ. ನಾನು ನೋಡಕ್ ಬಂದೆ, ನೋಡಾಯ್ತಲ್ವಾ. ಹೋಗೋಣ. ವಾಸನೆ ಕುತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ವಲ್ಲ. ಮೂಗುಳಗಡೆಯಿಂದ ಹೋಗಿ ಮೆದ್ದನ್ನು ಕಲಿಸ್ತಾ ಇದೆ ಹಂಗೆ. ಬೇಡ, ಸುಮ್ಮನೆ ಕುತ್ಕೊಂಡ್ಬಿಡೋಣ. ಹಂಗೆ ಎಳೀತಾ ಇದೆಯಲ್ಲ. ಆಗಲ್ಲ, ಇದ್ರ ಮೇಲಾಗಲ್ಲ. ಆಗದೇ ಇಲ್ಲ. ಲಡ್ಡು ಲಡ್ಡು ಗೋಲ್ಡ್ ಕಲರ್ಲಿ ತಳ ತಳ ಅಂತ ಇದೆ. ತಿಂದ್ಬಿಟ್ರೆ ಒಂದು ವಾರ ರುಚಿ ಬಾಯೆಲ್ಲ ಇರುತ್ತೆ. ಅಯ್ಯಯ್ಯೋ, ಜಾಂಗೀರು ಜಾಂಗೀರು. ನೋಡ್ತಾ ಇದ್ರೆ ಬಾಯಲ್ಲಿ ಜಲ್ಲು ಸುರಿತಾ ಇದೆ. ಅಯ್ಯೋ, ಹಲ್ವಾ ಹಲ್ವಾ. ಅಯ್ಯೋ, ಕನ್ನಡಿನೇ ಬೇಕಾಗಿಲ್ಲ, ಮುಖನೇ ಕಾಣೋ ಥರ ಫಳಫಳ ಅಂತ ಹೊಳಿತಾ ಇದೆ. ಹಲ್ವಾ ಹಲ್ವಾ. ಕಜ್ಜಾಯ ಕಜ್ಜಾಯ ಕಜ್ಜಾಯ, ನನಗೋಸ್ಕರನೇ ಕಾಯ್ತಾ ಇದೆಯಾ ಕಜ್ಜಾಯ? ನಂಗೆ ತುಂಬಾ ಇಷ್ಟ ಕಜ್ಜಾಯ. ಚಕ್ಲಿ ಚಕ್ಲಿ ಚಕ್ಲಿ, ನೀನು ನೋಡ್ರೆ ನಂಗೊಂಥರ ಅನ್ಸುತ್ತೆ. ಎಲ್ಲದರಲ್ಲೂ ಒಂದೊಂದು ನಾ ರುಚಿ ನೋಡ್ಬಿಡೋಣ. ಮೊದಲು ಲಡ್ಡು ಒಂದೇ ಒಂದು. ನಿಜವಾಗ್ಲು ಲಡ್ಡು ಮುರಿದು ಬಾಯಿಗೆ ಹಾಕೊಂಡ್ರೆ ಟೇಸ್ಟು ಟೇಸ್ಟು. ಅಯ್ಯೋ, ಜಾಂಗೀರು ಜಾಂಗೀರು, ಇದ್ರಲ್ಲ ಒಂದೇ ಒಂದು. ಅಯ್ಯೋ ಅಯ್ಯೋ ಅಯ್ಯೋ, ಏನು ಟೇಸ್ಟು ಏನು ಟೇಸ್ಟು. ಯಾರು ಇಲ್ಲ. ಏನು ಟೇಸ್ಟಪ್ಪ, ಏನು ಟೇಸ್ಟು, ಮಜಾ. ಯಾರು ಬಂದಿಲ್ಲ. ಟೇಸ್ಟು ಟೇಸ್ಟು. ಅಲ್ವಾ ಅಲ್ವಾ ಅಲ್ವಾ, ಮುಖ ಕಾಣ್ತಾ ಇರೋ ಅಲ್ವಾ, ಅದರಲ್ಲಿ ಒಂದು ಪೀಸು. ಏನ್ ಟೇಸ್ಟು ಏನ್ ಟೇಸ್ಟು. ಅಯ್ಯೋ, ನನಗಿಷ್ಟ ಆಗಿರೋ ಕಜ್ಜಾಯ ಎಲ್ಲದರಲ್ಲೂ ಒಂದೊಂದು, ಆದರೆ ನಿನ್ನ ಮಾತ್ರ ಎರಡು. ಕಜ್ಜಾಯ ಅಂದ್ರೆ ಹಿಂಗೆ ಮಾಡ್ಬೇಕಪ್ಪ. ಏನ್ ಟೇಸ್ಟು. ಚಕ್ಲಿ, ನಿನ್ನನ್ನು ಮಾತ್ರ ನಾನು ತಗೊಂಡಿಲ್ಲ ಅಂತ ನೀನು ಆಸೆಯಿಂದ ನೋಡ್ತಾ ಇರೋದು ನನಗೆ ಗೊತ್ತಾಗುತ್ತೆ. ಹಾಗಾಗಿ ಚಕ್ಲಿಲಿ ಒಂದು.
ಅಯ್ಯವಲ್ಲ, ಮತ್ತೆ ಎಳಿತಾ ಇದೆ. ಆಗಲ್ಲ ಇವಾಗ ತೃಪ್ತಿ ತೃಪ್ತಿ ಆಯ್ತಪ್ಪ. ಏನಪ್ಪ ಹೇಳಿದ ಕೆಲ್ಸನ ಕರೆಕ್ಟಾಗಿ ಮಾಡ್ದ? ಕರೆಕ್ಟಾಗಿ ಮಾಡಿದೆ. ಇದನ್ನ ದಾಟಿ ಯಾರು ಹೋಗಿಲ್ಲ ತಾನೆ? ಹೋಗ್ಲಿಲ್ಲ ಯಜಮಾನ್ರೆ, ನನ್ನನ್ನು ಬಿಟ್ಟು. ಆ? ಏನು? ಇಲ್ಲ, ನನ್ನನ್ನು ದಾಟಿ ಯಾರು ಒಳಗಡೆ ಹೋಗಿಲ್ಲ ಅಂತ ಹೇಳಕ್ ಬಂದೆ ಯಜಮಾನ್ರೆ. ಏನಪ್ಪ ಇಲ್ಲಿಗೆ ಯಾರು ಬರ್ಲಿಲ್ವಾ? ಬಂದಿಲ್ಲ ಯಜಮಾನ್ರೆ. ಇಲ್ಬಾ. ಏನಪ್ಪ ಒಳಗಡೆ ಯಾರು ಹೋಗ್ಲಿಲ್ವಾ? ಇಲ್ಲ ಯಜಮಾನ್ರೆ. ಒಳಗಡೆ ಹೋಗ್ದಲೇನೆ 7-8 ಲಡ್ಡು ಕಾಣ್ತಾ ಇಲ್ವಾ? ಅರ್ಧ ಕೆಜಿ ಹಲ್ವಾ ಕಾಣ್ತಿಲ್ಲ, ಕಜ್ಜಾಯ ಇದ್ದಿದ್ದ ಅಡ್ರೆಸ್ಸೇ ಇಲ್ಲ. ಮನುಷ್ಯ ನೋಡುವಾಗಲೇ ನನ್ನಂತರ ನೋಡ್ತಾವನಲ್ಲ. ನಿಜ ಹೇಳು, ಯಾರು ಒಳಗಡೆ ಹೋಗ್ಲಿಲ್ವಾ? ಅದು ಯಜಮಾನ್ರೆ. ಯಜಮಾನ್ರೆ ಏನಪ್ಪ ಒಂಥರ ನುಲಿತಾ ಇದೆಯಾ? ಯಜಮಾನ್ರೆ, ಒಳಗಡೆ ಹೋಗಿ ಸ್ವೀಟ್ ಎಲ್ಲ ತಿಂದ? ಹೋಗಿ ಹೋಗಿ ಅದನ್ ತಿಂದ. ಯಾರು ಅದನ್ನ ತಿನ್ಬಾರ್ದು ಅಂತಾನೆ ನೀನು ನೋಡ್ಕೊಳಕ್ ಹೇಳಿದ್ದು. ಅದು ಎಲ್ಲದೂನು ಕೆಟ್ಟೋಗಿರೋದು. ತಿಪ್ಪೆಗೆ ಹಾಕಕ್ಕೆ ಅಂತ ಇಟ್ಟಿದ್ದೆ. ಅವಸರ ಪಟ್ಟು ಅದನ್ನೆಲ್ಲ ತಿಂದು ಇವಾಗ ಹೊಟ್ಟೆ ನೋವಲ್ ಕಷ್ಟಪಡ್ತಾ ಇದೀಯಾ. ಪ್ರತಿಯೊಬ್ಬನು ತನ್ನಲ್ಲಿರುವಂತ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡ್ತಾನೆ ಅಂತ ಬೈಬಲಲ್ಲಿ ಇದೆ. ನಿಂತರ ಇಚ್ಛೆಗಳನ್ನ ನಿಯಂತ್ರಿಸೋಕಾಗದೇ ಇರೋನ್ಗೆ ಇಲ್ಲಿ ಕೆಲಸ ಇಲ್ಲ. ಹೋಗ್ಬಿಟ್ಟು ಡಾಕ್ಟರ್ ತೋರ್ಸೋಗು. ನೋಡ್ದ ಅವನ್ ಪರಿಸ್ಥಿತಿ ಏನಾಯ್ತು ಅಂತ. ಕ್ಷಮಿಸ್ಬಿಡಿ ಅಣ್ಣ, ಇನ್ ಮುಂದೆ ನಾನು ಈ ತರ ಮಾಡೋದಿಲ್ಲ. ತಗೊಳ್ಳಿ ಅಣ್ಣ. ಪರವಾಗಿಲ್ಲ, ಇದನ್ನ ನೀನೇ ಇಟ್ಕೋ, ನನ್ನ ಪ್ರೀತಿ ಉಡುಗೊರೆ ಅನ್ಕೋ. ಸರಿ ಅಣ್ಣ, ಇನ್ ಮುಂದೆ ನಾನು ಇಚ್ಛೆಗಳನ್ನ ನಿಯಂತ್ರಿಸುವವನಾಗಿರ್ತೀನಿ. ಮಕ್ಕಳೇ, ನೀವು ಕೂಡ ಇಚ್ಛೆಗಳನ್ನ ನಿಯಂತ್ರಿಸ್ತೀರಾ? ಓಕೆನಾ? ಅಕ್ಕ, ಈ ಶರ್ಟ್ ನ ಪ್ಯಾಕ್ ಮಾಡ್ಬಿಡಿ. ಓ ಅಕ್ಕ, ಈ ಶರ್ಟ್ ಸೂಪರ್ ಆಗಿದೆ ಅಕ್ಕ, ನನಗ್ ಕೊಟ್ಬಿಡಿ. ಇದನ್ನಾಗ್ಲೇ ಖ್ಯಾತಿ ಸೆಲೆಕ್ಟ್ ಮಾಡಿದ್ದಾರೆ. ಹೋ, ಹಾಗಾದ್ರೆ ಇದೇ ತರದ್ ಇನ್ನೊಂದು ಶರ್ಟ್ ಇದೆ, ಕೊಟ್ಬಿಡಿ. ಬೇರೆ ಶರ್ಟ್ ಇಲ್ಲ, ಇರೋದೇ ಒಂದು. ಒಂದೇ ಇರೋದಾ? ಸರಿ, ಈ ಶರ್ಟ್ ಎಷ್ಟು? ಇದು 500 ರೂಪಾಯಿ. ನಾನ್ 1000 ರೂಪಾಯಿ ಕೊಡ್ತೀನಿ. ಈ ಶರ್ಟ್ ನನಗೆ ಇಲ್ಲ, ಆತರ ಕೊಡಕ್ಕಾಗಲ್ಲ. ಹೌದಾ? ನೀವೊಂದ್ ಕೆಲ್ಸ ಮಾಡಿ, ಯಾವ್ದಾದ್ರು ಬೇರೆ ತಗೋಬಿಡಿ. ಬೇರೆ ಶರ್ಟಾ? ಇವಾಗ ನಾನು ಮಾಡೋ ಚೇಷ್ಟೆ ನೋಡಿ ನೀವು. ಏ ಕೇಟಿ, ಆ ಕೆಂಪ್ ಕಲರ್ ಶರ್ಟ್ ನ ನೀನೇ ಸೆಲೆಕ್ಟ್ ಮಾಡಿದ್ದ? ಹೌದು, ನನ್ ಬರ್ತಡೆಗೆ ಅಂತ ತಗೊಂಡೆ. ನೀನೇನಾ ಇಷ್ಟೊಂದು ಮೂರ್ಖನ್ ತರ ಇದೆಯಾ? ಯಾಕೆ ಹಂಗ್ ಹೇಳ್ತಿದ್ಯಾ? ತುಂಬಾ ದಿನದಿಂದ ಸೇಲ್ ಆಗದೆ ಇರೋ ಹಳೆ ಶರ್ಟ್ ನ ನಿನ್ ತಲೆ ಕಟ್ಟಕ್ ನೋಡ್ತಾ ಇದಾರೆ. ಹೌದಾ? ಏನೋ ನೀನ್ ಒಳ್ಳೇದಕ್ಕೆ ಅಂತ ಹೇಳ್ದೆ ಅಪ್ಪ, ಇದ್ರ ಮೇಲೆ ನಿನ್ ಇಷ್ಟ. ಏನ್ ಮಾಡ್ಲಿ?
ಅಕ್ಕ ನಂಗೆ ಈ ಶರ್ಟ್ ಬೇಡ, ನಂಗಿದು ಇಷ್ಟ ಆಗ್ಲಿಲ್ಲ. ಏ ಅಕ್ಕ, ಈ ಶರ್ಟ್ನ ನನಗ್ ಕೊಟ್ಬಿಡಿ. ಅದೇ ಕೇತಿ ಬೇಡ ಅಂತ ಹೇಳಿದ್ನಲ್ಲ, ಮತ್ತಿನ್ನೇನು? ಏಯ್ ಆ? ನನಗ್ ತಗೋಬೇಡ ಅಂತ ಹೇಳ್ಬಿಟ್ಟು ಇವಾಗ ನೀನ್ ತಗೋತಿದೀಯಾ? ನಾನ್ ನೀನ್ ತಗೋಬೇಡ ಅಂತ ಹೇಳ್ದಂಗೆ ನೀನ್ ನನಗ್ ತಗೋಬೇಡ ಅಂತ ಹೇಳ್ದ? ಹ್ಮ್? ಹ್ಮ್, ಹ್ಮ್. ಇಲ್ಲ ತಾನೇ, ಅದಕ್ಕೇನೆ ನಾನ್ ತಗೊಂಡ್ಬಿಟ್ಟೆ. ಏಯ್ ಕುತಂತ್ರ ಮಾಡಿ ನನ್ನ ಏಮಾರಿಸ್ಬಿಟ್ಟ, ಇವಾಗ ಏನ್ ಮಾಡ್ತೀನಿ ನೀನ್ ನೋಡು. ನನ್ ಮತ್ ಕೇಳಿ ಮೂರ್ಖ ಅದೇ, ನನ್ನ ಹತ್ರ ಜಗಳ ಆಡ್ತಿದ್ಯ ಇವಾಗ? ಏಯ್ ಮರ್ಯಾದೆಯಾಗಿ ಶರ್ಟ್ ಕೊಟ್ಬಿಡು, ನಾನ್ ಫಸ್ಟ್ ಕೊಡಲ್ಲ, ತಗೊಂಡಿದ್ದು. ಕೊಡಲ್ಲ, ಬಿಡು ಬಿಡು ಕೊಡಲ್ಲ. ಬಿಡು, ಮೋಸ ಮಾಡ್ಬೇಡ ನನ್ಗೆ. ಇರಿ, ಇರಿ, ಬಿಡು, ಬಿಡು. ಜಗಳನ ನಿಲ್ಸಿ. ನಿಮ್ಮೊಳಗೆ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತೆ? ಹ್ಮ್ ಹ್ಮ್. ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಶಗಳಿಂದಲೇ ಅಲ್ಲವೇ ಅಂತ ಬೈಬಲ್ ಹೇಳುತ್ತೆ. ಹ್ಮ್ ಮತ್ತೊಬ್ಬರ ವಸ್ತುವನ್ನ ಇಚ್ಛಿಸಿದ್ರಿಂದ ವ್ಯರ್ಥವಾಗಿ ಜಗಳವಾಡ್ಬೇಕಾಗ್ ಬಂತು. ಓಕೆ, ಈ ಶರ್ಟ್ನ ನೀನೇ ಇಟ್ಕೋ. ಥ್ಯಾಂಕ್ ಯು ಮಿಕ್ಕಿ. ಒಂದು ಪ್ಲೇಟ್ ಬಿರಿಯಾನಿನ ಎಷ್ಟೊತ್ತು ತಿಂತೀಯಪ್ಪ? ನಿನ್ನಷ್ಟು ಫಾಸ್ಟಾಗಿ ನಂಗೆ ತಿನ್ನೋಕ್ಕಾಗೋದಿಲ್ಲ. ಏನ ಹೋಗು. ಬಿರಿಯಾನಿ ಸೂಪರ್ ಆಗಿದೆ ಅಣ್ಣ, ಇನ್ನೊಂದು ಪ್ಲೇಟ್ ಬಿರಿಯಾನಿ ತಗೊಬನ್ನಿ. ತೂಕ ಎತ್ತೋ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರೋ ನೀನು ಮಿತಿಯಾಗಿ ತಿನ್ಬೇಕು. ಸ್ಪರ್ಧೆಗೆ ಇನ್ನು 1 ತಾಸು ಉಂಟು, ಅಷ್ಟರೊಳಗೆ ಎಲ್ಲ ಜೀರ್ಣ ಆಗುತ್ತೆ. ಈ ತರ ಹೊಟ್ಟೆ ಬಿರಿಯೋ ತರ ತಿಂದ್ರೆ ಸ್ಪರ್ಧೆಯಲ್ಲಿ ಹೇಗೆ ಗೆಲ್ಲೋದು? ಜಾಸ್ತಿ ತಿಂದ್ರೇನೆ ಜಾಸ್ತಿ ತೂಕ ಎತ್ತೋಕ್ಕಾಗೋದು. ಆಹಾ. ಬಗಕ್ಕೆ ಆಗ್ತಾ ಇಲ್ವಲ್ಲ? ಅಯ್ಯೋ, ಬಗಕ್ಕೆ ಆಗ್ತಾ ಇಲ್ಲ. ಹೆಂಗ್ ಎತ್ತೀನಿ ನೋಡು. ಎತ್ತಕ್ಕಾಗ್ತಾ ಇಲ್ಲ, ಎತ್ತಕ್ಕಾಗ್ತಾ ಇಲ್ವಲ್ಲ? ಅಯ್ಯೋ, ಎತ್ತಕ್ಕಾಗ್ತಾ ಇಲ್ಲ. ಅಯ್ಯಯ್ಯೋ, ಆಗ್ತಾ ಇಲ್ಲ. ಇವಾಗ ಚಿಂತೆ ಮಾಡಿ ಏನ್ ಪ್ರಯೋಜನ? ಪಂದ್ಯದಲ್ಲಿ ಹೋರಾಡುವವರು ಎಲ್ಲ ವಿಷಯದಲ್ಲಿ ಮಿತವಾಗಿರ್ತಾರೆ ಅಂತ ವಾಕ್ಯ ಹೇಳುತ್ತೆ. ಅಷ್ಟೇ ಅಲ್ಲ, ಅವರು ಬಾಡಿ ಹೋಗೋ ಜಯಮಾಲೆನ ಹೊಂದಲಿಕ್ಕೆ ಆ ಥರ ಸಾಧನೆ ಮಾಡ್ತಾರೆ. ಆದರೆ ನಾವು ಬಾಡಿ ಹೋಗದೆ ಇರೋಂಥ ಜಯಮಾಲೆನ ಹೊಂದಲಿಕ್ಕೆ ಆ ಥರ ಸಾಧನೆ ಮಾಡ್ತೀವಿ ಅಂತ ವಾಕ್ಯ ಹೇಳುತ್ತೆ. ಏಸಪ್ಪ ನಮಗೋಸ್ಕರ ಇಟ್ಟಿರೋ ಜೀವ ಎಂಬ ಜಯಮಾಲೆನ ಹೊಂದ್ಕೋಬೇಕಂದ್ರೆ ಎಲ್ಲದರಲ್ಲೂ ಇಚ್ಛೆಗಳನ್ನ ನಿಯಂತ್ರಿಸುವವರಾಗಿ ನಾವಿರಬೇಕು. ಸರಿ, ನಾನಿನ್ನು ಎಲ್ಲದರಲ್ಲೂ ಇಚ್ಛೆಗಳನ್ನ ನಿಯಂತ್ರಿಸೋನಾಗಿರ್ತೀನಿ. ಓಕೆ ಫ್ರೆಂಡ್ಸ್, ನೀವು ಕೂಡ ಇಚ್ಛೆಗಳನ್ನ ನಿಯಂತ್ರಿಸಿ ಏಸಪ್ಪ ನಮಗೋಸ್ಕರ ಇಟ್ಟಿರೋ ಜೀವ ಎಂಬ ಜಯಮಾಲೆನ ಹೊಂದ್ಕೋಬೇಕು. ಓಕೆನಾ? ಸರಿ ಬಾಸ್ ವೈಪರ್, ಇವಾಗ ನಾವೊಂದು ಟ್ರಿಕ್ ನ ನೋಡೋಣ. ಹಲೋ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ಸೂಪರ್. ಏಸಪ್ಪ ನಿಮ್ಮನ್ನೆಲ್ಲ ಆಶೀರ್ವದಿಸ್ತಾರೆ. ಇವತ್ತು ನೀವೆಲ್ಲ ಜಾಲಿಯಾಗಿ ಪ್ರೋಗ್ರಾಮ್ನ ನೋಡ್ತಾ ಇದ್ದೀರಾ? ಓಕೆ. ಬೈಬಲಲ್ಲಿ ಒಂದು ವಾಕ್ಯ ಹೇಳಲ್ಪಟ್ಟಿದೆ, ಕ್ರಿಸ್ತನವರು ತಮ್ಮ ಶರೀರವನ್ನು, ಅದರ ಇಚ್ಛೆಗಳನ್ನು ಕ್ರಿಸ್ತನ ಜೊತೆಗೆ ಶಿಲುಬೆಯಲ್ಲಿ ಜಡಿದಿದ್ದಾರೆ ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ಏಸಪ್ಪ ನಮಗೆ ಕೊಡೋದು ಶ್ರೇಷ್ಠವಾದದ್ದು, ಹಾಗಾಗಿ ನಮ್ಗೆ ಇದೆಲ್ಲ ಬೇಡ ಅಂತ ಅವ್ರು ಬಿಟ್ಟಿದ್ರಿಂದ ಏಸಪ್ಪ ಆಶೀರ್ವದಿಸಿದ್ದನ್ನ ನೋಡ್ಬಹುದು. ಸರಿ, ನೀವು ಕೆಲವು ಮಕ್ಕಳನ್ನ ನೋಡಿದ್ದೀರಾ, ಹಠ ಮಾಡಿ ಬಿದ್ದು ಒದ್ದಾಡಿ ಹೇಗಾದ್ರೂ ಅದನ್ನ ತಗೊಂಡ್ಬಿಡ್ಬೇಕು. ಆತರ ನೀವು ಇದ್ರೆ ಏಸಪ್ಪ ನಿಮ್ಗೋಸ್ಕರ ಇಟ್ಟಿರುವಂತ ಮೇಲ್ಗಳನ್ನ ಕಳ್ಕೊಂಡ್ಬಿಡ್ತೀರಾ. ಸರಿ, ನಾವಿವತ್ತು ಅದನ್ನ ನೋಡೋಣವಾ? ಇವತ್ತು ಶಿಲುಬೆಯಲ್ಲಿ ಜಡಿಯೋದಕ್ಕೆ ಸೂಚನೆಯಾಗಿ ನನ್ನ ಕೈಯಲ್ಲಿ ಒಂದು ಪೇಪರ್ ಇದೆ. ಓಕೆನಾ? ಈ ಪೇಪರ್ ಅಲ್ಲಿ ಒಂದೊಂದು ಭಾಗನ ಈ ತರ ಅರ್ಧ ಆಗ್ತಾ ಇದ್ದೀನಲ್ಲ, ಅದೇ ತರ ನನ್ನ ಜೀವನದಲ್ಲಿ ಏಸಪ್ಪನ್ಗೆ ಇಷ್ಟ ಇಲ್ದಿರೋ ಕಾರ್ಯಗಳನ್ನ ನಾನು ತೆಗ್ದಾಕ್ತೀನಿ ಅಂತ ಒಪ್ಪಿಸ್ಕೊಡ್ತೀರಾ? ಇವಾಗ್ಲೇ ಅದನ್ನ ಬಿಟ್ಬಿಡಕ್ಕೆ ಒಪ್ಪಿಸ್ಕೊಡ್ತೀರಾ? ಒಂದೊಂದಾಗಿ ಹೇಳಿ ನೋಡೋಣ. ಹಠ ಮಾಡ್ಕೊಂಡು ನೀವೇನಾದ್ರೂ ಪಡ್ಕೋಬೇಕು ಅಂತ ಇದ್ರೆ ಏಸಪ್ಪ ಇವತ್ತದನ್ನ ಶಿಲುಬೆಯಲ್ಲಿ ಹಾಕಲ್ಪಡಕ್ಕೆ ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿ ನೋಡೋಣ. ಅವಾಗ ಏಸಪ್ಪ ನಿಮ್ಗೆ ಸಹಾಯ ಮಾಡ್ತಾರೆ. ಏಸಪ್ಪ ನಿಮ್ಗೋಸ್ಕರ ಇಟ್ಟಿರೋ ಮೇಲುಗಳನ್ನ ನೀವು ಕಾಣ್ಬಹುದು. ನೋಡಿದ್ರಾ? ನೀವೆಲ್ಲದನ್ನು ಈಗ ಕೊಟ್ಟಿದ್ದೀರಾ. ಈಗ ಏಸಪ್ಪ ನಿಮ್ಮನ್ನ ಆಶೀರ್ವದಿಸೋದನ್ನ ನೀವು ನೋಡ್ಲಿದ್ದೀರಾ. ಸರಿ, ಹೇಳ್ತೀರಾ? ಏಸಪ್ಪ
ನಿಮ್ಗೆ ಇಷ್ಟ ಇಲ್ದಿರೋ ಎಲ್ಲಾ ಕಾರ್ಯಗಳನ್ನ ನಾನು ಇವತ್ತು ಒಪ್ಪಿಸ್ಕೊಡ್ತೀನಿ, ಶಿಲುಬೆಯಲ್ಲಿ ಹಾಕೋದಕ್ಕೆ ಒಪ್ಪಿಸ್ಕೊಡ್ತೀನಿ ಏಸಪ್ಪ. ನನ್ನನ್ನು ಆಶೀರ್ವದಿಸಿ ಇಚ್ಛೆಗಳನ್ನ ನಿಯಂತ್ರಿಸುವಂತ ಒಂದ್ ಜೀವಿತ ನಡೆಸೋದಕ್ಕೆ ಸಹಾಯ ಮಾಡಿ ಅಂತ ಕೇಳಿದ್ರೆ, ಚಿಕ್ಕ ಮಕ್ಕಳು ನೀವು ಆಶೀರ್ವದಿಸಲ್ಪಡ್ತೀರಾ. ನೋಡೋಣವಾ? ವಾವ್, ನೋಡಿದ್ರಾ? ಏಸಪ್ಪ ನಿಮ್ಗೋಸ್ಕರ ಇಟ್ಟಿರುವಂತ ಮೇಲುಗಳನ್ನ ನೀವು ನೋಡ್ಬೋದು. ಎಷ್ಟು ಸುಂದರವಾದ ಫ್ಲವರ್ಸ್ ಎಲ್ಲ ಇದೆ ನೋಡಿದ್ರಾ? ಇದೇ ತರನೇ ಏಸಪ್ಪ ನಿಮ್ ಜೀವಿತವನ್ನು ಕೂಡ ಹರಡುವಂತೆ ಮಾಡ್ತಾರೆ. ಅದಕ್ಕಾಗಿನೇ ನೀವು ಇಚ್ಛೆಗಳನ್ನ ನಿಯಂತ್ರಿಸುವವರಾಗಿರ್ಬೇಕಂತ ಏಸಪ್ಪ ಹೇಳೋದು. ಆಗ ಏಸಪ್ಪ ಇಟ್ಟಿರುವಂತ ಉನ್ನತವಾದ ಮಹಿಮೆಯಾದ ಜೀವಿತವನ್ನ ನೀವು ಪಡ್ಕೊಳ್ಬಹುದು. ಹಾಗಾಗಿ ಇಚ್ಛೆಗಳನ್ನ ನಿಯಂತ್ರಿಸುವುದು ಬಹಳ ಅವಶ್ಯ. ನಿಮ್ಮ ಜೀವಿತದಲ್ಲಿ ಇಚ್ಛೆಗಳನ್ನ ನಿಯಂತ್ರಿಸಬೇಕಂತ ಏಸಪ್ಪನ ಹತ್ರ ಕೇಳಿ, ಆಗ ಅದಕ್ಕೆ ತಕ್ಕಂತ ಉನ್ನತವಾದ ಆಶೀರ್ವಾದಗಳಿಂದ ಏಸಪ್ಪ ನಿಮ್ಮ ಜೀವಿತ ತುಂಬಿಸ್ತಾರೆ. ಓಕೆನಾ? ಏನ್ ಫ್ರೆಂಡ್ಸ್, ಟ್ರಿಕ್ನ ನೋಡಿ ಎಂಜಾಯ್ ಮಾಡಿದ್ರಾ? ಇವಾಗ ನಾವು ಸಂದೇಶ ಕೇಳೋಣ ಬನ್ನಿ. ಹಾಯ್ ಮಕ್ಕಳೇ, ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಪ್ರೋಗ್ರಾಮ್ ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ? ಸರಿ, ಇಚ್ಛೆ ನಿಯಂತ್ರಣ ಅನ್ನೋ ಟಾಪಿಕ್ನಲ್ಲಿ ಇವತ್ತು ಇಷ್ಟು ಪ್ರೋಗ್ರಾಮ್ಗಳನ್ನೆಲ್ಲ ನೀವು ನೋಡಿದ್ರಲ್ವಾ? ಇಚ್ಛೆಗಳ ನಿಯಂತ್ರಣ ಅನ್ನೋದು ಆತ್ಮಿಕ ಫಲದಲ್ಲಿ ಒಂದು. ಇದರ ಬಗ್ಗೆ ಬೈಬಲಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಅದನ್ನು ಓದ್ತೀನಿ, ನೀವು ಕೇಳಿ. 1 ಕೊರಿಂಥದವರಿಗೆ 9ನೇ ಅಧ್ಯಾಯ 25ನೇ ವಾಕ್ಯ. ಅದರಲ್ಲಿ ಅಥವಾ ಪಂದ್ಯದಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಇದು ಯಾರ ಬಗ್ಗೆ ಹೇಳಲ್ಪಟ್ಟಿದೆ? ಕ್ರೀಡಾಪಟುಗಳು. ಯಾರ್ಯಾರು ಪುರುಷ ಅಥವಾ ಸ್ತ್ರೀ ಕ್ರೀಡಾಪಟುಗಳಿರುತ್ತಾರಲ್ವಾ, ಅವರು ಪಂದ್ಯಕ್ಕಾಗಿ ಹೋರಾಡುವಂಥವರು. ನಾನು ಸಾಧಿಸಬೇಕು, ನಾನು ಚಾಂಪಿಯನ್ ಆಗಬೇಕು, ಕ್ರೀಡೆಯಲ್ಲಿ ನಾನು ಈ ರೀತಿ ಮುಂದೆ ಬರಬೇಕು ಎಂಬುದಾಗಿ. ಇವರೆಲ್ಲ ಹೇಗಿರ್ತಾರೆ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ಮಿತಿಯುಳ್ಳವರಾಗಿ ಇಚ್ಛೆಗಳ ನಿಯಂತ್ರಿಸುವವರಾಗಿ ಇರ್ತಾರೆ ಅಂತ ವಾಕ್ಯ ಹೇಳುತ್ತೆ. ಇಚ್ಛೆಗಳ ನಿಯಂತ್ರಿಸುವವರಾಗಿ ಅಂತ ಹೇಳಿದ್ರೆ ಯಾವುದೇ ಪಾಪದ ಅಭ್ಯಾಸಕ್ಕೆ ಅವರು ಅವಕಾಶ ಕೊಡೋದಿಲ್ಲ. ಆ ರೀತಿ ಪಾಪದ ಅಭ್ಯಾಸಕ್ಕೆ ಅವಕಾಶ ಕೊಟ್ರೆ, ಆ ಪಾಪಕ್ಕೆ ಅವರು ದಾಸರಾಗಿ ಹೋದ್ರೆ ಅವರು ಕ್ರೀಡೆಯಲ್ಲಿ ಸಾಧಿಸೋದಕ್ಕೆ ಆಗೋದಿಲ್ಲ, ಜಯ ಹೊಂದಲಿಕ್ಕೆ ಆಗೋದಿಲ್ಲ. ಅದರಿಂದ ಇಚ್ಛೆಗಳನ್ನು ನಿಯಂತ್ರಿಸ್ತಾರೆ. ಅಷ್ಟೇ ಅಲ್ಲ, ಆಹಾರ ಪದಾರ್ಥಗಳು ತಿನ್ನುವಂತ ವಿಷಯಗಳಿದೆಯಲ್ಲ, ಅದರಲ್ಲಿ ಕೂಡ ಇಚ್ಛೆಗಳನ್ನು ನಿಯಂತ್ರಿಸೋದು ಬಹಳ ಮುಖ್ಯ. ಎಲ್ರಿಗೂ ತಿನ್ನೋದು ಅಂದ್ರೆ ಬಹಳ ಇಷ್ಟ ಅಲ್ವಾ? ಚಿಕನ್ 65, ಮಟನ್ ಬಿರಿಯಾನಿ ತಿನ್ಬೇಕಂತ ಎಲ್ಲರಿಗೂ ಆಸೆ ಆಗಿರುತ್ತೆ. ಪ್ಲೇಯರ್ಸ್ ಆಗಿರುವಂತವ್ರು ಅವ್ರಿಗೂ ತಿನ್ಬೇಕಂತ ಆಸೆ ಇರುತ್ತೆ. ಆದ್ರೆ ಅವರು ತಿನ್ನೋದಿಲ್ಲ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ತಿಂತಾರೆ ಅಷ್ಟೇ, ಮಿತಿಮೀರಿ ತಿನ್ನೋಲ್ಲ. ಮಿತಿಮೀರಿ ತಿಂದ್ರೆ ಅವರಿಗೆ ಬೊಜ್ಜು ಬಂದು ದೇಹ ಎಲ್ಲ ವೆಯ್ಟ್ ಆಗ್ಬಿಡುತ್ತೆ. ದೇಹ ವೆಯ್ಟ್ ಆಗ್ಬಿಟ್ರೆ ಇವರು ಆ ಕ್ರೀಡೆಯಲ್ಲಿ ಜಯ ಹೊಂದಲಿಕ್ಕೆ ಆಗೋದಿಲ್ಲ, ಬಹುಮಾನನ ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಚಾಂಪಿಯನ್ ಆಗೋದಕ್ಕಾಗೋದಿಲ್ಲ. ಹಾಗಾಗಿ ಈ ತರ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ಅವರು ಇಚ್ಛೆಗಳ ನಿಯಂತ್ರಿಸುವವರಾಗಿ ಇರ್ತಾರೆ ಅಂತ ವಾಕ್ಯದಲ್ಲಿ ಹೇಳಿದೆ. ಆ ವಾಕ್ಯದ ಕೊನೆ ಭಾಗದಲ್ಲಿ ನೋಡಿ, ಅವರು ಬಾಡಿ ಹೋಗುವಂತ ಜಯಮಾಲೆಯನ್ನು ಹೊಂದಲಿಕ್ಕೆ ಸಾಧನೆಯನ್ನು ಮಾಡ್ತಾರೆ. ಇದು ಶಾಶ್ವತ ಅಲ್ಲ, ಅಳಿದು ಹೋಗುವಂಥದ್ದು. ಚಾಂಪಿಯನ್ಶಿಪ್ ಎಂಬುದಾಗಿ ಹೇಳುವಂತ ಒಂದು ಕಾರ್ಯ ಏನಿದೆ, ಅದು ಎಷ್ಟು ದಿನ ನೆನಪಲ್ಲಿರುತ್ತೆ? ತುಂಬಾ ದಿನ ಇರೋದಿಲ್ಲ. ಒಂದು ಚಾಂಪಿಯನ್ ಆದ್ರು ಅಥವಾ ಒಲಿಂಪಿಕ್ ಅಲ್ಲಿ ಒಂದು ಗೋಲ್ಡ್ ಮೆಡಲ್ನ ತಗೊಂಡ್ರು ಅಂತ ಹೇಳಿದ್ರೆ ಅದೆಲ್ಲ ಅಳಿದು ಹೋಗುವಂತ ಕಾರ್ಯ. ನಾವು ಈ ಲೋಕವನ್ನ ಬಿಟ್ಟು ಹೋಗುವಾಗ ಅದ್ಯಾವುದನ್ನು ತಗೊಂಡೋಗೋದಕ್ಕೆ ಆಗೋದಿಲ್ಲ. ಲೋಕದಲ್ಲಿ ಅಳಿದು ಹೋಗುವಂತ ಈ ಚಾಂಪಿಯನ್ಶಿಪ್ಗಾಗಿ ಅವರು ಇಷ್ಟು ಹೋರಾಡ್ತಾರೆ, ಇಷ್ಟು ಇಚ್ಛೆಗಳ ನಿಯಂತ್ರಿಸುವವರಾಗಿದ್ದಾರೆ ಅಂದ್ರೆ, ಆ ವಾಕ್ಯದ ಮುಂದಿನ ಭಾಗದಲ್ಲಿ ನೋಡಿ, ನಾವಾದರೋ ಅಂದ್ರೆ ಏಸಪ್ಪನ ಮಕ್ಕಳು ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಈ ಆತ್ಮನ ಫಲ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಪರಲೋಕಕ್ಕೆ ಬಾಧ್ಯಸ್ಥರು ಅಂತ ಏಸಪ್ಪ ನಮ್ಗೆ ಹೇಳಿದ್ದಾರೆ. ಸರಿ, ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಾಕ್ಯ ಇದೆ, ಅದನ್ನ ಕೂಡ ನಾನು ಓದ್ತೀನಿ. ಗಲಾತ್ಯದವರಿಗೆ 5ನೇ ಅಧ್ಯಾಯ 24ನೇ ವಾಕ್ಯ. ನಾವು ಏಸಪ್ಪನ ಮಕ್ಕಳಲ್ವಾ? ಈ ವಾಕ್ಯವನ್ನ ಓದ್ತೇನೆ, ಕೇಳಿ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಏಸಪ್ಪನ ಮಕ್ಕಳು, ನಮಗೆ ಆತರ ಯಾವುದೇ ಆಸೆ ಇರಲ್ವಾ ಅಂತ ಕೇಳಿದ್ರೆ, ಎಲ್ಲರಿಗೂ ಕೂಡ ಆಸೆಗಳು ಇದ್ದೇ ಇರುತ್ತೆ. ಆದ್ರೆ ಆಸೆಗಳನ್ನ ನಾವು ಅಡಗಿಸ್ಬೇಕು, ಶಿಲುಬೆಗೆ ಹಾಕ್ಬೇಕು. ಏಸಪ್ಪನ ಮಕ್ಕಳು ತಮ್ಮ ಶರೀರ ಭಾವಗಳನ್ನು ಅದರ ಸ್ವೇಚ್ಛಾಭಿಲಾಷೆಗಳನ್ನು ಶಿಲುಬೆಗೆ ಹಾಕಿದ್ದಾರೆ. ಎಲ್ಲರಿಗೂ ಆಸೆ ಇರೋ ಪ್ರಕಾರ ನಮಗೂ ಕೂಡ ಆಸೆ ಇದ್ದೇ ಇರುತ್ತಲ್ವಾ? ನಿಮಗೂ ಆಸೆ ಇದೆ ಅಲ್ವಾ? ನಿಮ್ಮ ಫ್ರೆಂಡ್ಸ್ ಹತ್ರ ತುಂಬ ಚೆನ್ನಾಗಿರೋ ಸೈಕಲ್ ಇದೆ, ಫ್ರೆಂಡ್ಸ್ ಈ ಥರ ಎಲ್ಲ ಕಾರ್ಯ ಮಾಡ್ತಾರೆ, ಈ ಥರ ಎಲ್ಲ ಆಟ ಆಡೋಕ್ಕೆ ಹೋಗ್ತಾರೆ, ಅವರು ಇಷ್ಟ ಬಂದಂಗೆ ಜೀವನ ಮಾಡ್ತಾರೆ, ವಿಡಿಯೋ ಗೇಮ್ ಮಾಡ್ಬೋದು. ಆದರೆ ನಾವು ಅದರೊಳಗಡೆ ಮುಳುಗೋದ್ರೆ, ಸಮಯವನ್ನು ವ್ಯರ್ಥವಾಗಿ ಕಳೆದ್ರೆ, ಸ್ವಲ್ಪ ಆಗಿ ಪಾಪ ಒಳಗೆ ಬಂದು ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ನಾವು ಏಸಪ್ಪನ ಬಿಟ್ಟು ತುಂಬ ದೂರ ಹೋಗ್ಬಿಡ್ತೀವಿ. ಆಗ ಏಸಪ್ಪ ನಮಗೋಸ್ಕರ ಇಟ್ಟಿರುವ ಆ ಪರಲೋಕ ಜೀವವಂತ ಜಯಮಾಲೆನ ಹೊಂದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಚ್ಛೆಗಳನ್ನು ನಿಯಂತ್ರಿಸಬೇಕು. ನಾವು ಕ್ರೈಸ್ತರು ತಾನೇ, ಏಸಪ್ಪನ ಮಕ್ಕಳು ತಾನೇ, ನಮ್ಮ ಇಚ್ಛೆಗಳನ್ನ ಆಸೆಗಳನ್ನ ಶಿಲುಬೆಗೆ ಹಾಕಿದಂತ ಅನುಭವ ನಮಗೆ ಬೇಕು. ಆ ಥರ ಇದ್ರೆ ಮಾತ್ರನೇ ನಾವು ಪರಲೋಕದಲ್ಲಿ ಭಾಗ್ಯವಂತರಾಗಿ ಬದಲಾಗಬಹುದು. ಆ ಥರ ಇರುವಾಗಲೇ ಏಸಪ್ಪ ನಮ್ಮನ್ನ ಚಾಂಪಿಯನ್ಸ್ ಅಂತ ನೋಡ್ತಾರೆ. ನಾವು ಚಾಂಪಿಯನ್ಸ್ ಆಗಿ ಏಸಪ್ಪ ನಮಗೋಸ್ಕರ ಇಟ್ಟಿರುವಂತ ಆ ಬಹುಮಾನವನ್ನ, ಆ ಒಂದು ಗುರಿಯನ್ನ ನಾವು ಹೊಂದಲಿಕ್ಕೆ ಸಾಧ್ಯ.
ಸರಿನಾ? ನಾವಿವತ್ತು ಏಸಪ್ಪನ ಹತ್ರ ಕೇಳಿದ್ದೇವೆ, ಏಸಪ್ಪ ನಾನು ಇಚ್ಛೆಗಳನ್ನು ನಿಯಂತ್ರಿಸುವವನಾಗಿ ಇರಬೇಕು. ನಾವು ಇಚ್ಛೆಗಳನ್ನು ನಿಯಂತ್ರಿಸುವವರಾಗಿರಬೇಕು ಅಂತಾನೆ ಏಸಪ್ಪ ಕೈಗಳಲ್ಲಿ ಮೊಳೆಗಳು, ಕಾಲುಗಳಲ್ಲಿ ಮೊಳೆಗಳು, ಆತನ ತಲೆಯಲ್ಲಿ ಮುಳ್ಕಿರೀಟವನ್ನು ಹಾಕಿದ್ರು, ಶರೀರ ಪೂರ್ತಿ ಹರಿದು ಹಾಕಿ ನಮಗೋಸ್ಕರ ರಕ್ತವನ್ನೇ ಸುರಿಸಿದಾರಲ್ಲ, ಆ ರೀತಿ ರಕ್ತವನ್ನು ಸುರಿಸಿದಂಥ ಏಸಪ್ಪನ ಹತ್ರ ನನಗೆ ಕೃಪೆ ಕೊಡಿ, ನನ್ನ ಇಚ್ಛೆಗಳನ್ನು ಅಡಗಿಸುವಂಥ ನಿಯಂತ್ರಿಸುವಂಥ ಒಬ್ಬ ವ್ಯಕ್ತಿಯಾಗಿ ಇರಬೇಕು ಅಂತ ನೀವು ಕೇಳೋದಾದರೆ ಏಸಪ್ಪ ಸಹಾಯ ಮಾಡ್ತಾರೆ. ಈಗ ನನ್ನ ಜೊತೆ ಸೇರಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀರಾ? ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿರುವಂಥ ಪ್ರತಿಯೊಬ್ಬೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ಆ ಕ್ಷಮೆ, ದಮೆ ಅಥವಾ ಇಚ್ಛೆಗಳನ್ನು ನಿಯಂತ್ರಿಸುವಂಥ ಸ್ವಭಾವ ನನ್ನಲ್ಲಿ ಬೇಕಂತ ಯಾರ್ಯಾರು ಕೇಳ್ತಾ ಇದ್ದಾರೋ ಅವರಲ್ಲಿ ಆ ಪವಿತ್ರಾತ್ಮನ ಫಲ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇಚ್ಛೆಗಳನ್ನು ನಿಯಂತ್ರಿಸುವಂಥ ಒಂದು ಆತ್ಮಿಕ ಫಲವನ್ನು ನನಗೆ ಕೊಡಿಯಂತ ಪ್ರಾರ್ಥಿಸುವಂಥ ಪ್ರತಿಯೊಬ್ಬ ಮಕ್ಕಳಿಗೂ ನೀವು ಅದನ್ನು ಕೊಡಬೇಕಾಗಿ ನಾವು ಬೇಡುತ್ತೇವೆ. ದೇವರೇ, ನಾವು ಇಚ್ಛೆಗಳನ್ನು ನಿಯಂತ್ರಿಸುವವರಾಗಿ ಬಾಳಿ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾರಂಥ ಪ್ರತಿಯೊಬ್ಬೊಬ್ಬರು ಆ ರೀತಿಯಾಗಿ ಬಾಳಿ, ನೀವು ನಮಗೋಸ್ಕರ ಇಟ್ಟಿರುವಂಥ ಬಾಡದೇ ಇರುವಂಥ ಜಯಮಾಲೆಯನ್ನು ನಾವು ಹೊಂದ್ಕೋಬೇಕು. ದೇವರೇ, ನೀವು ಅದಕ್ಕೆ ನಮಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಇವತ್ತು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಏಸಪ್ಪ ಇಚ್ಛೆಗಳನ್ನು ನಿಯಂತ್ರಿಸುವಂಥ ಫಲವನ್ನು ನಿಮಗೆ ಕೊಟ್ಟು ಆಶೀರ್ವದಿಸ್ತಾರೆ. ಓಕೆ, ಗಾಡ್ ಬ್ಲೆಸ್ ಯು. ಓಕೆ ಫ್ರೆಂಡ್ಸ್, ನೀವು ಕೂಡ ಇಚ್ಛೆಗಳ ನಿಯಂತ್ರಿಸುವವರಾಗಿರ್ತೀರಾ ಅಂತ ನಾನು ನಂಬ್ತೇನೆ. ಓಕೆನಾ? ಓಕೆ, ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್. Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.